ಹಾಯ್ ಹಲೋ ನಮಸ್ತೆ. ಸೊ ಕಳೆದ 2 ವಿಡಿಯೋಗಳಲ್ಲಿ ನೀವು ನೋಡಿದ ಹಾಗೆ ಟ್ರೆಂಡ್ ಚೇಂಜಿಂಗ್ ವಿಡಿಯೋಸ್ಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸೊ ಇವತ್ತಿನ ದಿನ ಟ್ರೆಂಡ್ ಚೇಂಜಿಂಗ್ ಆಗುವಾಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ಮಾರ್ಕೆಟ್ನ ಅನಾಲಿಸಿಸ್ ಮಾಡಬೇಕು ಅಂತಂದರೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಟ್ರೆಂಡ್ ಚೇಂಜಿಂಗ್ ಅಂದರೆ ಏನು, ಈಗ ಬೀಳ್ತಾ ಇರೋ ಮಾರ್ಕೆಟು ಮೇಲ್ಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಡೌನ್ ಟ್ರೆಂಡ್ ಇಂದ ಮಾರ್ಕೆಟು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಅದೇ ತರ ಮೇಲ್ಗಡೆ ಹೋಗ್ತಾ ಇರೋ ಮಾರ್ಕೆಟು ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಯಾವಾಗಲೂ ಮಾರ್ಕೆಟು ಯಾವಾಗ ಡೌನ್ ಟ್ರೆಂಡು ಯಾವಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳಲ್ಲಿ ಆಗುವಾಗ ಮಾತ್ರ. ಎಲ್ಲರೂ ಮಿಡಲ್ ಅಲ್ಲಿ ಮಾರ್ಕೆಟ್ ರಿವರ್ಸ್ ಆಯಿತು ಅಂತಂದ್ರೆ ನಾನು ಟ್ರೇಡಿಂಗ್ ನ ಮಾಡೋದಿಲ್ಲ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳಲ್ಲಿ ಮಾತ್ರ ಮಾರ್ಕೆಟು ಟ್ರೆಂಡ್ ಚೇಂಜ್ ಆದ್ರೆ ನಾನು ಟ್ರೇಡಿಂಗ್ ನ ತಗೋಬೇಕು. ಸೊ ಈಗ ಇನ್ನೂ ಒಂದು ಕನ್ಫರ್ಮೇಶನ್ ತಗೋಬಹುದು ನಾನು. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಅಂದ್ರೆ ಈ ತರ ಇರುತ್ತೆ. ಯಾವಾಗ ಮಾರ್ಕೆಟ್ ಈ ತರ ಸಪೋರ್ಟ್ ಅಲ್ಲಿ ಬಂದಿದೆ, ಇಲ್ಲಿ ಸಪೋರ್ಟ್ ಬ್ರೇಕ್ ಆದ್ರೆ ಇನ್ನೂ ಸಿಕ್ಕಾಪಟ್ಟೆ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಯಾವಾಗ ಮಾರ್ಕೆಟ್ ಸಪೋರ್ಟ್ ಬ್ರೇಕ್ ಆಗುತ್ತೆ, ಇಲ್ಲಿ ಜನ ಎಂಟ್ರಿ ಆಗ್ತಾರೆ ಅಲ್ವಾ, ಇವ್ರು ಏನ್ ಮಾಡ್ತಾರೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಿರ್ತಾರೆ. ಸೊ ಈ ಸ್ಟಾಪ್ ಲಾಸ್ ನ ಯೂಸ್ ಮಾಡಿದಾಗ ಈ ಮಾರ್ಕೆಟ್ ಬ್ರೇಕ್ ಆದ ಮೇಲೆ ಇಲ್ಲಿ SL ಹಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ SL ಹಿಟ್ ಆದಾಗ ಏನಾಗುತ್ತೆ, ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಹೊಸ ಫ್ರೆಶ್ ಸೆಲ್ಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಡಬಲ್ ಕನ್ಫರ್ಮೇಶನ್ ಆಯ್ತು. ಒಂದು ಸಪೋರ್ಟ್ ಬ್ರೇಕ್ ಆದ್ರೆ ಒಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸೆಲ್ಲಿಂಗ್ ಸ್ಟಾರ್ಟ್ ಆಗಿರುತ್ತೆ, ಇನ್ನೊಂದು ಫ್ರೆಶ್ ಶಾರ್ಟರ್ ಕೂಡ ಕ್ರಿಯೇಟ್ ಆಗ್ತಾರಲ್ಲಿ. ಸೊ ಹಾಗಾಗಿ ಮಾರ್ಕೆಟ್ ಯಾವಾಗಲೂ ಸಪೋರ್ಟ್ ಬ್ರೇಕ್ ಆದ ನಂತರ ಮಾರ್ಕೆಟು ಮತ್ತೆ ಒಂದು ಬಿಗ್ ಫಾಲ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ರೀಟ್ರೇಸ್ ಆಗಿ ಆನಂತರ ಮಾರ್ಕೆಟ್ ಮತ್ತೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಈ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ನಾನು ಏನ್ ಮಾಡಬೇಕು, ಸೊ ಬ್ರೇಕ್ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅಂತ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ಒಂದು ಕ್ಯಾಂಡಲ್ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಕ್ಯಾಂಡಲ್ ನ ಉಪಯೋಗಿಸ್ಕೊಂಡು ನಾವು ಇದನ್ನ ಡಿಸಿಷನ್ ತಗೋಬಹುದು. ಫಾರ್ ಎಕ್ಸಾಂಪಲ್ ಮಾರ್ಕೆಟು ಬೀಳ್ತಾ ಇರುತ್ತೆ. ಸೊ ಇಲ್ಲಿ ಬಂದಾಗ ಮಾರ್ಕೆಟು ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಲೈಕ್ ಹ್ಯಾಮರ್ ಆಗಿರಬಹುದು, ಈ ತರ ಕ್ಯಾಂಡಲ್ ಫಾರ್ಮ್ ಆದಾಗ ಟ್ರೆಂಡ್ ರಿವರ್ಸ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಫಾರ್ಮ್ ಆದ್ರೂ ಕೂಡ. ಇನ್ನೂ ಒಂದು ಬುಲ್ಲಿಶ್ ಮಾರುಬೋಜೋ ಬಿಟ್ಟು ಇನ್ನೂ ಒಂದು ಯಾವ ಕ್ಯಾಂಡಲ್ ಅಂತಂದ್ರೆ, ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಒಂದು ಬುಲ್ಲಿಶ್ ಕ್ಯಾಂಡಲ್, ಒಂದು ಸೆಕೆಂಡ್